ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ, ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ, ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ, ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ, ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ, ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ, ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ, ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ, ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ, ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ
ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಿನಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲೇ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದವರೆಗೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ.